ಕರ್ನಾಟಕ ಕುರುಕ್ಷೇತ್ರ 2013 ಅತಿರಥರ ಅಖಾಡದಲ್ಲಿ ಶ್ರೀರಾಮುಲು ಕುತೂಹಲ ಕೆರಳಿಸಿದ ಬಳ್ಳಾರಿ ಬ್ಯಾಟಲ್. ಇದುವೇ ಈ ಹೊತ್ತಿನ ವಿಶೇಷ. ಅತಿರಥರ ಅಖಾಡ. ನಾನು ದಿವ್ಯಶ್ರೀ. ಗಣಿನಾಡು ಬಳ್ಳಾರಿಯಲ್ಲಿ ಚುನಾವಣೆಯ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ. ಸೋಲು ಗೆಲುವಿನ ಲೆಕ್ಕಾಚಾರಗಳು ಶುರುವಾಗಿವೆ. ಶ್ರೀರಾಮುಲು ಅವರನ್ನ ಕಟ್ಟಿಹಾಕುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಉತ್ತಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಮುಂದಾಗಿವೆ. ಹಾಗಾದ್ರೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಶ್ರೀರಾಮುಲು ಈ ಬಾರಿ ಮತ್ತೆ ಗೆಲುವು ಸಾಧಿಸ್ತಾರಾ ಅನ್ನೋದನ್ನ ಬನ್ನಿ ನೋಡೋಣ. ಅತಿರಥರ ಅಖಾಡದಲ್ಲಿ ಶ್ರೀರಾಮುಲು. ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ. ಗಡಿನಾಡು ಬಳ್ಳಾರಿ. ಇಲ್ಲಿನ ಹಿಡಿ ಮಣ್ಣಿಗೂ ಚಿನ್ನದ ಬೆಲೆ ಇದೆ. ಭವಿಷ್ಯದ ಉಕ್ಕಿನ ರಾಜಧಾನಿ ಎಂದೇ ಬಿಂಬಿತವಾಗಿತ್ತು. ಈ ಮಣ್ಣಿನಿಂದಲೇ ಕರ್ನಾಟಕ ರಾಜಕೀಯದಲ್ಲಿ ರೆಡ್ಡಿ ಬ್ರದರ್ಸ್ ಅನ್ನೋ ಕಿಂಗ್ ಮೇಕರ್ಗಳು ಹುಟ್ಟಿಕೊಂಡಿದ್ದು. ಸದ್ಯ ರಾಜ್ಯದ ಪ್ರತಿಷ್ಠಿತ ಕ್ಷೇತ್ರಗಳ ಪೈಕಿ ಗಡಿನಾಡಿನ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ಕೂಡ ಒಂದು. ಇದಕ್ಕೆ ಕಾರಣವೆಂದರೆ ಶ್ರೀರಾಮುಲು ಸ್ಪರ್ಧಿಸುತ್ತಿರುವುದು. ಕ್ಷೇತ್ರ ಮರು ವಿಂಗಡಣೆ ಬಳಿಕ ನಡೆದ 2 ಚುನಾವಣೆಯಲ್ಲೂ ರಾಮುಲು ಭರ್ಜರಿ ಜಯವನ್ನೇ ಸಾಧಿಸಿದ್ದಾರೆ. ಗೆಲ್ಲಲು ಪ್ರಮುಖ ಕಾರಣ ಪಕ್ಷಕ್ಕಿಂತಲೂ ರಾಮುಲು ವರ್ಚಸ್ಸು ಹೆಚ್ಚು ಕೆಲಸ ಮಾಡಿತು. ಈ ಬಾರಿ ಇಲ್ಲಿ ಮತ್ತೊಮ್ಮೆ ರಾಮುಲು ಹ್ಯಾಟ್ರಿಕ್ಗಾಗಿ ಕಣಕ್ಕಿಳಿಯುತ್ತಿದ್ದಾರೆ. ಒಬ್ಬ ಶಕ್ತಿ ಇಲ್ಲಾರದಂಥ ವ್ಯಕ್ತಿಯಾಗಿ, ಜಾತಿ ಇಲ್ಲಾರದಂಥ ವ್ಯಕ್ತಿಯಾಗಿ ಇವತ್ತೊಬ್ಬ ಶ್ರೀರಾಮುಲು ಅವ್ರನ್ನ ನನ್ನ ಜನರೆಲ್ಲರೂ ಕೂಡ ಒಳ್ಳೆ ವ್ಯಕ್ತಿ ಎಂದೇ ಗುರುತಿಸಿ ನನ್ನ ಬಳ್ಳಾರಿ ಜಿಲ್ಲೆಯ ಜನರು ಈ ಮಟ್ಟಕ್ಕೆ ನನ್ನ ತೊಗೊಂಡ್ಬಂದಿದ್ದಾರೆ. ಆದರೆ ಇವತ್ತು ನನ್ನ ಸ್ನೇಹಿತರಾದಂಥ ಜನಾರ್ದನ್ ರೆಡ್ಡಿ ಅವರು ಕೂಡ ಇಲ್ಲ. ಇವತ್ತು ನಾನು ಕೂಡ ಹೊಸ ಪಕ್ಷವನ್ನು ಕಟ್ಟಿಕೊಂಡು ನಾನೇನು ಇವತ್ತು BSR ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿಕೊಂಡು ರಾಜ್ಯದಾದ್ಯಂತ ಚುನಾವಣೆಯನ್ನು ಎದುರಿಸ್ತಾ ಇದ್ದೀನೋ, ನನ್ನ ಜೀವನದಲ್ಲಿ ಅಂದಿನಿಂದ ಇಂದುವರೆಗೂ ಕೂಡ ಜನರ ಮಧ್ಯದಿಂದನೇ, ಜನರ ಕಷ್ಟಗಳಿಂದನೇ, ಎಲ್ಲ ಸಮಸ್ಯೆಗಳಿಂದನೇ, ಎಲ್ಲ ಮೇಲು ಮತ್ತು ಕೀಳದಿಂದನೇ ಈ ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ. ಕಳೆದೊಂದು ದಶಕದಿಂದ ಬಳ್ಳಾರಿಯಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿ ಕಾಂಗ್ರೆಸ್ ಭದ್ರಕೋಟೆಯನ್ನು ಛಿದ್ರಗೊಳಿಸುವಲ್ಲಿ ಯಶಸ್ವಿಯಾಗಿದ್ದರು. ಹಿಂದೆ ಮಹಾನಗರ ಪಾಲಿಕೆ, ತಾಲೂಕು ಪಂಚಾಯಿತಿಗಳು, ಜಿಲ್ಲಾ ಪಂಚಾಯಿತಿ ಸೇರಿದಂತೆ ಬಹುತೇಕ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಬಿಜೆಪಿ ಪಾರುಪತ್ಯ ಮೆರೆಯುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದ ರಾಮುಲು ಮತ್ತು ರೆಡ್ಡಿ ಸಹೋದರರು. ಈ ಭಾಗದಲ್ಲಿ ಜನನಾಯಕನಾಗಿ ಗುರುತಿಸಿಕೊಂಡಿದ್ದ ಶ್ರೀರಾಮುಲು ಇದೀಗ ಹೊಸ ಪಕ್ಷವನ್ನು ಕಟ್ಟಿಕೊಂಡು ಮತ್ತೊಮ್ಮೆ ಹೋರಾಟದ ಕಣಕ್ಕಿಳಿಯುತ್ತಿದ್ದಾರೆ. ಅದು BSR ಕಾಂಗ್ರೆಸ್ ಪಕ್ಷ. ಅಂದ್ರೆ ಬಡವರ, ಶ್ರಮಿಕರ, ರೈತ ಕಾಂಗ್ರೆಸ್ ಪಕ್ಷ ಅಂತ ಅರ್ಥ. ಶ್ರೀರಾಮುಲು ಹಿನ್ನೆಲೆಯೇನು? ಸಚಿವರಾಗಿಯೂ ಸೇವೆ. ಬಿ ಶ್ರೀರಾಮುಲು 1996ರಲ್ಲಿ ದೇವಿನಗರದ ಕೌನ್ಸಿಲರ್ ಆಗಿ ರಾಜಕೀಯ ಜೀವನ ಶುರು ಮಾಡಿದವರು. ಈ ಹಿಂದೆ ಪ್ರವಾಸೋದ್ಯಮ, ಜವಳಿ ಖಾತೆ, ನಾಗರಿಕ ವಿಮಾನಯಾನ ಖಾತೆ ಸಚಿವರಾಗಿ, ಆರೋಗ್ಯ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ನಿಂದ ರಾಜಕೀಯ ಜೀವನ ಆರಂಭಿಸಿದ ಬಿ ಶ್ರೀರಾಮುಲು ನಂತರ ಬಿಜೆಪಿ ಸೇರಿ ಸಚಿವರಾದರು. ಒಮ್ಮೆ ನಗರ ಹಾಗೂ ಗ್ರಾಮೀಣ ಕ್ಷೇತ್ರದಿಂದ 2 ಬಾರಿ ಗೆಲುವನ್ನ ಸಾಧಿಸಿದ್ದಾರೆ. ಈ ಹಿಂದೆ ಬಳ್ಳಾರಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಯಾವಾಗ ರೆಡ್ಡಿ ಸಹೋದರರು ಬಿಜೆಪಿಯಲ್ಲಿ ಪ್ರಭಾವಗೊಳ್ಳುತ್ತಿದ್ದಂತೆ ಕಾಂಗ್ರೆಸ್ ತನ್ನ ಸ್ಥಾನವನ್ನ ಕಳೆದುಕೊಂಡಿತ್ತು.
2008ರ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ 9 ವಿಧಾನಸಭಾ ಕ್ಷೇತ್ರಗಳಲ್ಲಿ 8 ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಕ್ಷದ ಮಡಿಲಿಗೆ ಹಾಕುವಲ್ಲಿ ಯಶಸ್ವಿಯಾದರು. ಇದರ ಪರಿಣಾಮವಾಗಿಯೇ ಅಂದು ಜನಾರ್ದನ ರೆಡ್ಡಿ ಪ್ರವಾಸೋದ್ಯಮ ಸಚಿವರಾದರೆ ಅವರ ಹಿರಿಯ ಸಹೋದರ ಕರುಣಾಕರ ರೆಡ್ಡಿ ಕಂದಾಯ ಸಚಿವರಾದರು. ಅವರ ಆಪ್ತಮಿತ್ರ ಶ್ರೀರಾಮುಲು ಆರೋಗ್ಯ ಸಚಿವರಾದರು. ರೆಡ್ಡಿ ಬ್ರದರ್ಸ್ ಏನಾದ್ರು? ಪಾದಯಾತ್ರೆ ನಡೆಸಿ ಗಮನ ಸೆಳೆದ ಶ್ರೀರಾಮುಲು ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ರೆಡ್ಡಿ ಜೈಲು ಸೇರಿ ವರ್ಷವೇ ಉರುಳಿದೆ. ಬಳ್ಳಾರಿಯಲ್ಲಿ ಕುಬೇರನ ಹಾಗೆ ಜೀವನ ಸಾಗಿಸ್ತಾ ಇದ್ದ ಗಣಿಧಣಿ 4 ಗೋಡೆಗಳ ಮಧ್ಯೆ ಕೊಳೆಯುತ್ತಿದ್ದಾರೆ. ಆಪ್ತಮಿತ್ರ ಶ್ರೀರಾಮುಲು ಮಾತ್ರ ತಮ್ಮ ಹೋರಾಟವನ್ನ ಮುಂದುವರೆಸಿದ್ದಾರೆ. ಬಸವ ಕಲ್ಯಾಣದಿಂದ ಬೆಂಗಳೂರಿನವರೆಗೆ 921 ಕಿಲೋಮೀಟರ್ ದೂರದ ಪಾದಯಾತ್ರೆಯನ್ನ ನಡೆಸಿದ್ದಾರೆ. ನೆರಪೀಡಿತ ಜನರ ನೆರವಿಗೆ ಧಾವಿಸಿದ ಈ ಸರ್ಕಾರ ಇನ್ನೂ ಇರಬಾರದು. ಈ ಸರ್ಕಾರ ಜನರಿಗೆ ಯಾವೊಂದು ನೀರಾವರಿ ಯೋಜನೆಯನ್ನು ಜಾರಿಗೆ ತಂದಿಲ್ಲ. ತಾಕತ್ತಿದ್ದರೆ ಸಿಎಂ ಈ ಬಗ್ಗೆ ಬಹಿರಂಗ ಚರ್ಚೆಗೆ ಬರಲಿ. ಹೀಗೆ ರಾಜ್ಯ ಸರ್ಕಾರವನ್ನ ತರಾಟೆಗೆ ತಗೊಂಡಿದ್ದು ಇದೇ ಶ್ರೀರಾಮುಲು. ಜನಪರ ಹೋರಾಟಗಳಲ್ಲಿ ಪಾಲ್ಗೊಂಡು ಗಮನ ಸೆಳೆದಿದ್ದಾರೆ. ಆದರೆ ಕಳೆದ ಬಾರಿ ಹೋಲಿಸಿದ್ರೆ ರಾಮುಲುವಿಗೆ ಗ್ರಾಮೀಣ ಕ್ಷೇತ್ರ ಅಷ್ಟು ಸುಲಭವಾಗಿ ತುತ್ತಾಗಲು ಸಾಧ್ಯವಿಲ್ಲ. ಏಕೆಂದ್ರೆ ಕಾಂಗ್ರೆಸ್ ಹವಾ ಮತ್ತು ಹೊಸ ಪಕ್ಷ ಕಟ್ಟಿರೋದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೋ ಏನು. ಕಳೆದ ಬಾರಿಯ ಚುನಾವಣೆಯಲ್ಲಿ ಏನಾಗಿತ್ತು? ಈ ಬಾರಿ ಬಿಎಸ್ಆರ್ ಕಾಂಗ್ರೆಸ್ ಪಕ್ಷಕ್ಕೆ ಜನರು ಮತ ಹಾಕ್ತಾರಾ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮೊದಲು ಒಂದು ಬ್ರೇಕ್.